ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇವಾಲಯದ ಬಳಿ ಘನಘೋರ ದುರಂತ. ರಾತ್ರ ಅರ್ಧ ಕುಮಾರಿ ಸಮೀಪ ಗುಡ್ಡ ಕುಸಿತವಾಗಿದೆ. ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇವಸ್ಥಾನದ ಬಳಿ ಘನಘೋರ ದುರಂತ. ರಾತ್ರ ಅರ್ಧ ಕುಮಾರಿ ಸಮೀಪದ ಗುಡ್ಡ ಕುಸಿತ. ಕನಿಷ್ಠ 31 ಮಂದಿ ದಾರುಣವಾಗಿ ಮರಣವನ್ನು ಹೊಂದಿದ್ದಾರೆ. 23 ಮಂದಿಗೆ ಗಾಯವಾಗಿದೆ. ಮೃತರ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಸಂಭವ ಇದೆ. ಗುಡ್ಡ ಕುಸಿತದ ದುರಂತದಲ್ಲಿ ಹಲವರು ನಾಪತ್ತೆಯಾಗಿರುವಂಥದ್ದು. ವೈಷ್ಣೋದೇವಿಗೆ ತೆರಳುತ್ತಾ ಇರುವಂತಹ ವೇಳೆಯಲ್ಲಿ ಎಲ್ಲಾ ಮಾರ್ಗಗಳು ಬಂದಾಗಿರುತ್ತೆ. ಭಾರೀ ಮಳೆಯಿಂದಾಗಿ ತತ್ತರಿಸಿ ಹೋಗಿರುವಂತಹ ಜಮ್ಮು ಕಾಶ್ಮೀರ. ಎಸ್ ವೀಕ್ಷಕರೇ, ಈ ಒಂದು ಕ್ಲಾರಿಫಿಕೇಶನ್ ಕೊಟ್ಟು ಈ ಒಂದು ಸುದ್ದಿಯನ್ನ ಓದ್ತೇನೆ. ಯಾಕ್ರಪ್ಪ, ಜಮ್ಮು ಕಾಶ್ಮೀರ ವೈಷ್ಣವ ದೇವಿ ದೇವಸ್ಥಾನದ ವಿಚಾರವನ್ನ ಈಗ ಮಾತನಾಡ್ತೇನೆ. ವೈಷ್ಣವಿ ದೇವಿ ದೇವಸ್ಥಾನಕ್ಕೆ ಬರಬೇಕು ಅನ್ನೋದಾದ್ರೆ ಈಗ ನಾವು ಬೇರೆ ಕಡೆಗೆಲ್ಲ ಹೋಗ್ತೀವಲ್ಲ, ಆ ರೀತಿಯಾಗಿ ನಾರ್ತ್ ಕರ್ನಾಟಕಕ್ಕೆ ಹೋಗ್ಬೇಕು, ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಯಾವ ರೀತಿಯಾಗಿ ಹೋಗ್ತೀವಿ? ಕಾಲ್ನಡಿಗೆಲ್ಲ ಹೋಗ್ತೀವಿ. ಅಂದ್ರೆ 30 ಕಿಲೋಮೀಟರ್ ವೈಷ್ಣವಿ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಕಾಲದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಭಾರಿ ಮಳೆಯಾಗಿದೆ. ಕುದುರೆ ಮೇಲೂ ಕೆಲವೊಂದಿಷ್ಟು ಜನ ಹೋಗ್ತಾರೆ. ಸೊ ಆಗ ಅತಿಯಾದ ಮಳೆ ಬರೋ ಕಾರಣಕ್ಕಾಗಿ ಅಷ್ಟೂ ಜನ ಆಲ್ಮೋಸ್ಟ್ ಆಲ್ ಅಷ್ಟೂ ಜನ ಈ ಒಂದು ಗುಡ್ಡ ಕುಸಿತದ ಒಳಗಡೆ ಸಿಕ್ಕಾಕೊಳ್ತಾರೆ. ಸಿಕ್ಕಾಕೊಂಡ ಮೇಲೆ ಒಂದಿಷ್ಟು ಜನ ಹೊರಗಡೆ ಬರ್ತಾರೆ, ಗಂಭೀರ ಗಾಯಗಳಾಗುತ್ತೆ. ಒಂದಿಷ್ಟು ಜನ ಕಾಣೆಯಾಗೋಗ್ತಾರೆ. ಆ ಗುಡ್ಡ ಕುಸಿತದಲ್ಲಿ ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆ ನೀರಿನ ರಭಸವನ್ನ ನೋಡ್ಬೇಕು. ಅದೆಷ್ಟೋ ಜನರನ್ನ ಕುಚ್ಕೊಂಡು ಹೋಗಿದೆ ದೇವಸ್ಥಾನ. ಅಂದ್ರೆ ದೇವಸ್ಥಾನದ ಹತ್ರವೂ ಕೂಡ ಮಳೆ ನೀರು ಬರ್ತಾ ಇದೆ. ನೀವು ಲೆಕ್ಕ ಹಾಕಿ ಇದು ಯಾವ ರೀತಿಯ ದುರ್ಮರಣಗಳು ಸಂಭವಿಸಿದೆ ಅಂತ ಹೇಳಿ. 2025 ಭಯಾನಕ ಅಂತ ನಾ ಹೇಳ್ತಾ ಇರ್ತೆ. ಅದೇ ರೀತಿಯಾಗಿ ಇದು ಕೂಡ ಒಂದು ಭಯಾನಕವೇ ಸರಿ. ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇವಾಲಯದ ಬಳಿ ಘನಘೋರ ದುರಂತ. ರಾತ್ರ ಅರ್ಧ ಕುಮಾರಿ ಸಮೀಪ ಗುಡ್ಡ ಕುಸಿತವಾಗಿದೆ. ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇವಸ್ಥಾನದ ಬಳಿ ಘನಘೋರ ದುರಂತ. ರಾತ್ರ ಅರ್ಧ ಕುಮಾರಿ ಸಮೀಪದ ಗುಡ್ಡ ಕುಸಿತ. ಕನಿಷ್ಠ 31 ಮಂದಿ ದಾರುಣವಾಗಿ ಮರಣವನ್ನು ಹೊಂದಿದ್ದಾರೆ. 23 ಮಂದಿಗೆ ಗಾಯವಾಗಿದೆ. ಮೃತರ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಸಂಭವ ಇದೆ. ಗುಡ್ಡ ಕುಸಿತದ ದುರಂತದಲ್ಲಿ ಹಲವರು ನಾಪತ್ತೆಯಾಗಿರುವಂಥದ್ದು. ವೈಷ್ಣೋದೇವಿಗೆ ತೆರಳುತ್ತಾ ಇರುವಂತಹ ವೇಳೆಯಲ್ಲಿ ಎಲ್ಲಾ ಮಾರ್ಗಗಳು ಬಂದಾಗಿರುತ್ತೆ. ಭಾರೀ ಮಳೆಯಿಂದಾಗಿ ತತ್ತರಿಸಿ ಹೋಗಿರುವಂತಹ ಜಮ್ಮು ಕಾಶ್ಮೀರ. ಎಸ್ ವೀಕ್ಷಕರೇ, ಈ ಒಂದು ಕ್ಲಾರಿಫಿಕೇಶನ್ ಕೊಟ್ಟು ಈ ಒಂದು ಸುದ್ದಿಯನ್ನ ಓದ್ತೇನೆ. ಯಾಕ್ರಪ್ಪ, ಜಮ್ಮು ಕಾಶ್ಮೀರ
ವೈಷ್ಣವ ದೇವಿ ದೇವಸ್ಥಾನದ ವಿಚಾರವನ್ನ ಈಗ ಮಾತನಾಡ್ತೇನೆ. ವೈಷ್ಣವಿ ದೇವಿ ದೇವಸ್ಥಾನಕ್ಕೆ ಬರಬೇಕು ಅನ್ನೋದಾದ್ರೆ ಈಗ ನಾವು ಬೇರೆ ಕಡೆಗೆಲ್ಲ ಹೋಗ್ತೀವಲ್ಲ, ಆ ರೀತಿಯಾಗಿ ನಾರ್ತ್ ಕರ್ನಾಟಕಕ್ಕೆ ಹೋಗಬೇಕು, ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಯಾವ ರೀತಿಯಾಗಿ ಹೋಗ್ತೀವಿ? ಕಾಲ್ನಡಿಗೆಲ್ಲ ಹೋಗ್ತೀವಿ. ಅಂದ್ರೆ 30 ಕಿಲೋಮೀಟರ್ ವೈಷ್ಣವಿ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಕಾಲದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಭಾರಿ ಮಳೆಯಾಗಿದೆ. ಕುದುರೆ ಮೇಲೂ ಕೆಲವೊಂದಿಷ್ಟು ಜನ ಹೋಗ್ತಾರೆ. ಸೊ ಆಗ ಅತಿಯಾದ ಮಳೆ ಬರೋ ಕಾರಣಕ್ಕಾಗಿ ಅಷ್ಟೂ ಜನ ಆಲ್ಮೋಸ್ಟ್ ಆಲ್ ಅಷ್ಟೂ ಜನ ಈ ಒಂದು ಗುಡ್ಡ ಕುಸಿತದ ಒಳಗಡೆ ಸಿಕ್ಕಾಕೊಂಡ ಮೇಲೆ ಒಂದಿಷ್ಟು ಜನ ಹೊರಗಡೆ ಬರ್ತಾರೆ, ಗಂಭೀರ ಗಾಯಗಳಾಗುತ್ತೆ, ಒಂದಿಷ್ಟು ಜನ ಕಾಣೆಯಾಗೋಗ್ತಾರೆ. ಆ ಗುಡ್ಡ ಕುಸಿತದಲ್ಲಿ ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆ ನೀರಿನ ರಭಸವನ್ನ ನೋಡ್ಬೇಕು. ಅದೆಷ್ಟೋ ಜನರನ್ನ ಕುಚ್ಕೊಂಡು ಹೋಗಿದೆ ದೇವಸ್ಥಾನ. ಅಂದ್ರೆ ದೇವಸ್ಥಾನದ ಹತ್ರವೂ ಕೂಡ ಮಳೆ ನೀರು ಬರ್ತಾ ಇದೆ. ನೀವು ಲೆಕ್ಕ ಹಾಕಿ ಇದು ಯಾವ ರೀತಿಯ ದುರ್ಮರಣಗಳು ಸಂಭವಿಸಿದೆ ಅಂತ ಹೇಳಿ. 2025 ಭಯಾನಕ ಅಂತ ನಾ ಹೇಳ್ತಾ ಇರ್ತೆ. ಅದೇ ರೀತಿಯಾಗಿ ಇದು ಕೂಡ ಒಂದು ಭಯಾನಕವೇ ಸರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.